ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರಮನು ವ್ಲಾಗ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅವರೆಕಾಳು ಸಾಂಬಾರು, ಇಡ್ಲಿ ಮತ್ತು ಚಟ್ನಿನ ಮಾಡ್ತಾ ಇದ್ದೆ ನನ್ನ ಕ್ಲೌಡ್ ಕಿಚನಲ್ಲಿ. ನೋಡಿ, ನಾನು ಅವರೆಕಾಳು ಸಾಂಬಾರಿಗೆ ಕಾಯಿ ಮತ್ತು ಸಾಂಬಾರ್ ಪುಡಿ, ಖಾರದ ಪುಡಿ, ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡು ಚೆನ್ನಾಗಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಹಾಗೆ ಅವರೆಕಾಳು ಕೂಡ ಬೇಕಿಟ್ಕೊಂಡೆ. ಹಾಗೆ ಇಡ್ಲಿಗೆ ಕೂಡ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡು, ಇವಾಗ ಇಡ್ಲಿ ಹಿಟ್ಟು ಕೂಡ ನಾನು ಹಿಂದಿನ ದಿನ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಲ್ವಾ, ಸೊ ಅದನ್ನ ಕೂಡ ಹಾಕೊತಾ ಇದೀನಿ. ನೋಡಿ, ಚೆನ್ನಾಗಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದೊಂದಾಗೆ ಇಡ್ಲಿ ತಟ್ಟೆಗೆ ಹಾಕೊತಾ ಇದೀನಿ. ಇದು ಒಂದ್ಸಲಕ್ಕೆ 24 ಇಡ್ಲಿ ಆಗುತ್ತೆ, 4 ಪ್ಲೇಟ್ ಬರುತ್ತೆ. ಇವತ್ತು ವಡೆ ಏನು ಇರಲಿಲ್ಲ, ಯಾಕಂದ್ರೆ ವಡೆ ಹಾಕಿದಾಗ ಯಾರು ಕಸ್ಟಮರ್ ವಡೆ ಬೇಕು ಅಂತ ಹೇಳಲಿಲ್ಲ. ಸೊ ಅದಕ್ಕೆ ವಡೆನ ನಾನು ಮಾಡಲಿಲ್ಲ, ಇಡ್ಲಿ ಮಾತ್ರ ಮಾಡಿದೆ. ಹೀಗೆ ಏನಾದರೂ ಅಂದರೆ ನಾನು ಗ್ರೂಪಲ್ಲಿ ಹಾಕಿದಾಗ ಅವರು ನನಗೆ ರೆಸ್ಪಾನ್ಸ್ ಮಾಡಿರ್ತಾರಲ್ವಾ, ಅಂದರೆ ನನಗೆ ಇಡ್ಲಿ ಬೇಕು ಅಥವಾ ವಡೆ ಬೇಕು ಅಂತ. ಸೊ ಹಂಗಿದ್ರೆ ಮಾತ್ರ ನಾನು ತಗೊಂಡು ಪ್ರಿಪೇರ್ ಮಾಡ್ಕೊಳ್ಳೋದು. ಸೊ ಸಡನ್ಲಿ ಕೇಳಿದ್ರೆ ಸಿಗಲ್ಲ. ನಾನು ಅದನ್ನೇ ಹೇಳ್ತೀನಿ, ಇಡ್ಲಿ ಮತ್ತು ದೋಸೆ ಬ್ಯಾಟರ್ನ ನಾನು ಈಗ ನಾವು ಮನೇಲಿ ಯಾವ ಥರ ಪ್ರಿಪೇರ್ ಮಾಡ್ತೀವೋ ಅದೇ ಥರನೇ ನಾಳೆ ಬೇಕು ಅಂದರೆ ಇವತ್ತೇ ಪ್ರಿಪೇರ್ ಮಾಡ್ತೀನಿ. ಸೊ ಅವಾಗ ಏನು ಮಾಡ್ತೀನಿ, ನನ್ನ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಹಾಕಿರ್ತೀನಿ ಎಲ್ಲರಿಗೂ. ನೋಡಿ, ನಾಳೆ ಬೆಳಗ್ಗೆ ಈ ಥರ ತಿಂಡಿ ಇದೆ ಅಂತ. ಅವ್ರೇನಾದರೂ ಇಷ್ಟಪಟ್ಟು ಆರ್ಡ್ರ್ ಮಾಡ್ಕೊಂಡಾಗ ಸೊ ಅದನ್ನ ನಾನು ಪ್ರಿಪೇರ್ ಮಾಡಿ ಮಾಡೋವಂಥದ್ದು. ಒನ್ ಡೇ ಬಿಫೋರೇ ನಾನು ಆರ್ಡ್ರ್ ತೊಗೊಂಡೆ ಮಾಡೋವಂಥದ್ದು. ತುಂಬ ಜನ ಕೇಳ್ತಾ ಇದ್ದೀರಾ, ಇದು ಯಾವ ಥರ ಆರ್ಡ್ರ್ ತೊಗೋತೀರಾ, ಯಾವ ಥರ ಆರ್ಡರ್ ಹೇಳಬೇಕು ಅಂದರೆ ಎಲ್ಲ ಕೇಳ್ತಾ ಇದ್ದೀರಾ. ಸೊ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವುದೇ ಥರದ ಇನ್ಫಾರ್ಮೇಷನ್ ಬೇಕು ಅಂದರೂ ನನ್ನ ಕೇಳಿ, ನಾನು ಹೇಳ್ತೀನಿ. ನೋಡಿ, ನಾನು ಆ್ಯಕ್ಚುಲಿ ಶುರು ಮಾಡಿದ್ದು ಜಸ್ಟ್ ಇವಾಗ 2 months ಆಯ್ತು ಅಷ್ಟೇ, ಬಟ್ ಚೆನ್ನಾಗಿ ಆಗ್ತಾ ಇದೆ. ತುಂಬ ಜನ ಪ್ರಾಫಿಟ್ ಎಷ್ಟಾಯಿತು ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ಅದು ಇವಾಗಲೇ ಗೊತ್ತಾಗಲ್ಲ, ಯಾಕಂದರೆ ನಾವು ಇವಾಗ ಶುರು ಮಾಡಿರೋದಲ್ವಾ. ಸೊ ನಾವು ಹಾಕಿರೋ ಬಂಡವಾಳನೂ ಸೇರಿಸಿದಾಗ ನಿಮಗೆ ಈ 2 monthsಲ್ಲಿ ಪ್ರಾಫಿಟ್ ಅನ್ನೋದನ್ನ ನೋಡೋಕ್ಕಾಗಲ್ಲ. ಫಸ್ಟು ನಮ್ಗೇನಂದರೆ ಮಾರ್ಕೆಟಿಂಗ್ ಮಾಡಬೇಕು, ಮತ್ತು ಕ್ವಾಲಿಟಿ ಕ್ವಾಂಟಿಟಿ ಕಾಂಪ್ರಮೈಸೇ ಆಗಬೇಡಿ. ತುಂಬ ಕ್ಲೀನಾಗಿ ಮತ್ತು ಕಸ್ಟಮರ್ಗೆ ಇಷ್ಟ ಆಗೋ ಥರ ಮತ್ತು ಒಳ್ಳೆ ಊಟನ ಕೊಡಿ, ಒಳ್ಳೆ ತಿಂಡಿನ ಕೊಡಿ, ಮತ್ತು ಹೆಲ್ದಿಯಾಗಿ ಕೊಡಿ ಆದಷ್ಟು. ಸೊ ಅವಾಗ ನಿಮಗೆ ಕಸ್ಟಮರ್ ಅವರಾಗೆ ಬರ್ತಾರೆ. ಯಾಕಂದ್ರೆ ನಮ್ಮ ಬಗ್ಗೆ ಏನು ಗೊತ್ತಿರಲ್ಲ ಕಸ್ಟಮರ್ಗೆ. ಸೊ ನಾವು ಹೇಗೆ ಅಡುಗೆ ಮಾಡ್ತೀವಿ, ಟೇಸ್ಟ್ ನೋಡಿದಾಗಲೇ ಅಲ್ವಾ ಗೊತ್ತಾಗೋದು. ಸೊ ಟೇಸ್ಟ್ ಮಾಡಿ ಅವರಾಗೆ ಬರೋ ಥರ ಇರಬೇಕು ಹೊರತು, ಓ ಚೆನ್ನಾಗಿದೆ, ಮನೆ ಊಟನ ಥರನೇ ಇದೆ ಅಂತ ಅನಿಸ್ಬೇಕು ಅವರಿಗೇನೆ. ಸೊ ಆಗ ನಾವು ವೆಯ್ಟ್ ಮಾಡಿ ಕಾದು ನೋಡಬೇಕು. ಬಿಕಾಸ್ ಮಾಡಿದ ತಕ್ಷಣನೇ ಪ್ರಾಫಿಟ್ ಬರುತ್ತೆ ಅನ್ನೋಕೆ ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರಾಫಿಟ್ ಅನ್ನೋದು ಅದು ಬಿಸ್ನೆಸ್ಸಲ್ಲಿ ಇರುತ್ತೆ, ಲಾಸ್ ಅನ್ನೋದು ಇರುತ್ತೆ. ಬಟ್ ಫಸ್ಟಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲ ಮಾಡಿದಾಗ ಸ್ಮಾಲಾಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಬಟ್ ಅದೆಲ್ಲ ಮಾಡಿದಾಗ ನಾವು ಇವಾಗಲೇ ಪ್ರಾಫಿಟ್ ಅನ್ನೋದನ್ನ ನೋಡೋಕ್ಕಾಗಲ್ಲ. ಈಗ 20 ರೂಪಾಯಿ ಲಾಭಕ್ಕಿಂತ 5 ರೂಪಾಯಿ ಲಾಭನ ಬೆಟರ್ ಅನ್ಸುತ್ತೆ ಅಂದರೆ ಇವಾಗ. ಯಾಕಂದರೆ ನಾವು ಯಾವ ಥರ ಮಾಡ್ತಿದ್ದೀವಿ, ಫಸ್ಟು ಮಾರ್ಕೆಟಿಂಗ್ ಮಾಡಬೇಕು. ಆಮೇಲೆ ಕ್ವಾಂಟಿಟಿ ಕ್ವಾಲಿಟಿಲಿ ಯಾವುದೇ ಥರದ ನಾವು ಕಾಂಪ್ರಮೈಸ್ ಕೂಡ ಆಗಬಾರ್ದು. ಹೈಜಿನಿಕ್ಕಾಗಿ ಕೊಡಬೇಕು. ಹಾಗೆ ನಾವು ಸ್ವಲ್ಪ ರೀಸನೇಬಲ್ ಆಗು ಕೂಡ ರೇಟ್ನ ಇಟ್ಟಿರಬೇಕು. ಯಾಕಂದರೆ ಸ್ಟಾರ್ಟಿಂಗೇ ನಿಮ್ಮ ಬಗ್ಗೆ ಏನೂ ಗೊತ್ತೇ ಇರಲ್ಲ. ಅವ್ರು ಹೇಗೆ ನಿಮಗೆ ಅಷ್ಟೊಂದು ಕೊಟ್ಟು ತೊಗೊಂಡು ನಿಮ್ಮ ಪ್ರಾಫಿಟ್ಗೋಸ್ಕರ ಅವ್ರು ಹೇಗೆ ನಿಮ್ಮನ್ನು ನಂಬಿ ತೊಗೋತಾರೆ, ಆಗಲ್ಲ. ಸೊ ಫಸ್ಟು ನೀವು ಟೇಸ್ಟ್ನ ಕೊಡಿ. ಟೇಸ್ಟ್ ಇಷ್ಟ ಆಗ್ತಾ ಬಂದಂಗೆ ಸೊ ನೀವೇ ಆವಾಗ ಒಂದು ರೇಟ್, ಅಂದರೆ ಸಡನ್ಲಿ ಅಲ್ಲ, ನಿಮಗೂ ಗೊತ್ತಾಗುತ್ತಲ್ವಾ ರೇಟ್ಗಳೆಲ್ಲ ಹೇಗೆ ಜಾಸ್ತಿ ಆಗ್ತಿರುತ್ತೆ. ಯಾಕಂದರೆ ಒಂದು 3 monthsಗೆ ಆಲ್ರೆಡಿ ತರಕಾರಿ ರೇಟ್ ಆಗಿರ್ಬೋದು, ಅಥವಾ ತರಕಾರಿ ರೇಟು ಒಂದು 2 monthsಗೆ ಆಗ್ತಾ ಇರುತ್ತೆ. ಬಟ್ ಈ ಥರ ಎಲ್ಲ ರೇಟ್ ಜಾಸ್ತಿ ಆದಾಗ ಆವಾಗ ನೀವು ವೇರಿಯೇಷನ್ ಮಾಡ್ಕೊತ ಹೋಗ್ಬೋದು. ಸೊ ಈ ಥರ ನಾನು ಬಿಸ್ನೆಸ್ ಐಡಿಯಾನ ಮಾಡಿಕೊಂಡು ಇವಾಗ ಶುರು ಮಾಡಿರೋದು. ನಾನು ಇವಾಗ ತಾನೇ ಶುರು ಮಾಡ್ತಿರೋದಲ್ವಾ, ನನಗೇನು ಅಷ್ಟು ಇನ್ನೂ ನಾನು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಆಮೇಲೆ ತುಂಬ ಜನ ನನ್ನನ್ನು ನೋಡಿ ನಾನು ಮಾಡ್ತೀನಿ ಮೇಡಮ್ ಅಂತ ತುಂಬ ಜನ ಕಾಲ್ ಮಾಡಿದ್ರಿ. ಎಲ್ಲರಿಗೂ ಆಲ್ ದ ಬೆಸ್ಟು. ಎಲ್ಲರೂ ಮಾಡಿ ಆ್ಯಕ್ಚುಲಿ. ಯಾಕಂದರೆ ಪ್ರತಿಯೊಬ್ಬರು ಹೈಜಿನಿಕ್ ಆಗಿ ಈ ಥರ ಕೊಡ್ತಾ ಬಂದರೆ ತುಂಬ ಜನ ಖುಷಿಯಾಗಿ ತಿಂತಾರೆ, ಮತ್ತು ಸ್ವಲ್ಪ ಆರಾಮಾಗಿ ಕೂಡ ಇರ್ತಾರೆ ತುಂಬ ಜನ. ನಾನು ಮಾಡಿರೋದು ಯಾಕೆ ಅಂದರೆ ತುಂಬ ಜನರಿಗೆ ಬ್ಯಾಚುಲರ್ಸಿಗಾಗಿರ್ಬೋದು ಅಥವಾ ಏಜ್ಡ್ ಆಗಿದ್ದವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಆ್ಯಕ್ಚುಲಿ ಅವ್ರಿಗೆ ಅಲ್ವಾ. ಆಮೇಲೆ ತುಂಬ ಜನ ಈಗ ಕೆಲವರು ಸಂಡೇ ತಿಂಡಿ ಮಾಡಲ್ಲ. ಸೊ ಆ ಥರ ಎಲ್ಲ ಇರ್ತಾರೆ ಅಲ್ವಾ, ಅಂದರೆ ಎವ್ರಿಡೇ ಮಾಡಿ ಮಾಡಿ ಅವ್ರಿಗೂ ಬೋರ್ ಆಗಿರುತ್ತೆ, ಅಥವಾ ಆಫೀಸ್ಗೆ ಹೋಗ್ತಾರೆ, ತುಂಬ ಬ್ಯುಸಿ ಇರ್ತಾರೆ. ಸೊ ಸಂಡೇನಾದರೂ ಅಟ್ಲೀಸ್ಟ್ ಒಂದಿನ ಹೊರಗಡೆ ತಿನ್ನೋಣ ಅಂತ ತಿಂತಾರೆ. ಸೊ ಆಗ ಕೂಡ ನಮ್ಮದು ನೆನ್ಪು ಮಾಡ್ಕೋತಾರಲ್ವಾ, ಆರ್ಡ್ರ್ ಮಾಡ್ತಾರೆ ಅಂತ. ಸೊ ನಾನು ಈ ಥರ ಬೇಸಿಸ್ ಮೇಲೆ ಮಾಡ್ತಾ ಇರೋದು. ನೋಡಿ, ಅವರೆಕಾಳು ಸಾಂಬಾರನ್ನ ನಾನು ಹಾಕ್ತಾ ಇದ್ದೀನಿ. ನನ್ನ ಆರ್ಡ್ರ್ ಬಂದಿತ್ತು ಅವರೆಕಾಳು ಸಾಂಬಾರು, ಇಡ್ಲಿ, ಚಟ್ನಿ, ಇಷ್ಟು ಮಾಡಿದೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಮನೆಯಲ್ಲಿ ಹೇಗೆ ಮಾಡ್ತೀವೋ ಅದೇ ಥರನೇ ನಾನು ಪ್ರತಿಯೊಂದು ಮಸಾಲನೂ
ಮನೆಯಲ್ಲೇ ಮಾಡುವಂಥದ್ದು, ಯಾವುದು ಆಚೆ ಕಡೆಯಿಂದ ತಂದಿರುವಂಥದ್ದಲ್ಲ ಮಸಾಲೆಗಳೆಲ್ಲ. ನಾನು ನಮ್ಮ ಮನೆಯಲ್ಲೇ ನಾನೇ ಮಾಡುವಂಥ ಒಂದು ಮಸಾಲ ಪುಡಿ ಅಂದರೆ ಸಾಂಬಾರ್ ಪುಡಿ ಆಗಿರ್ಬೋದು ಅಥವಾ ತಿಳಿಸಾರು ಪುಡಿ ಆಗಿರ್ಬೋದು. ನಾನು ಏನೇ ಯೂಸ್ ಮಾಡಿದ್ರು ನಮ್ಮ ಮನೇಲಿ ನಾನೇ ಮಾಡುವಂಥ ಪುಡಿಗಳೇ ಹೆಚ್ಚಾಗಿ ಯೂಸ್ ಮಾಡೋವಂಥದ್ದು. ಸ್ವಲ್ಪ ಹೊರಗಡೆಯಿಂದ ತರೋದು ಕಡಿಮೆ, ಅಂದರೆ ನನಗೆ ಅಷ್ಟು ಇಷ್ಟ ಆಗಲ್ಲ ಪುಡಿಗಳೆಲ್ಲ ತೊಗೊಬಂದು ಮಾಡೋದು. ಸ್ವಲ್ಪ ಟೇಸ್ಟ್ ವೈಸ್ ಅದು ನಂಗೆ ಅಷ್ಟು ಇಷ್ಟ ಆಗಲ್ಲ ಕೆಲವೊಂದೆಲ್ಲ, ಅದಕ್ಕೆ ನಾನು ತರಲ್ಲ. ನೋಡಿ ನಾನು ಇವಾಗ ಇಡ್ಲಿ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾನು 3 ಇಡ್ಲಿ ಕೊಡ್ತೀನಿ. ಇಡ್ಲಿ ಅಂದರೆ ಹೋಟೆಲ್ ಥರನೇ ಇರುತ್ತೆ, ಸ್ವಲ್ಪ ಚಿಕ್ಕದಾಗಿರುತ್ತೆ, ಒಂದು ಸ್ವಲ್ಪ ಅಷ್ಟೇ, ತುಂಬ ಅಲ್ಲ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ ಅಷ್ಟೇ. ಅದಕ್ಕೆ ನಾನು 3 ಇಡ್ಲಿ ಕೊಡ್ತೀನಿ. ಆ್ಯಕ್ಚುಲಿ ಅಂದರೆ ನಾನು ವಡೆಗಾದ್ರೂ 3 ಇಡ್ಲಿ ಕೊಟ್ಬಿಟ್ಟು ಒಂದು ಸಿಂಗಲ್ ವಡೆ ಕೊಡ್ತೀನಿ ಆ ಥರ. ಸೊ ಆಗ ನಾನು ರೇಟು ಸಪ್ರೇಟ್ ಆಗುತ್ತೆ ಅವಾಗ. ಆ ಥರ ನಾನು ಮಾಡ್ಕೊಂಡಿದ್ದೀನಿ. ಅಂದರೆ ವಡೆ ಅಂದರೆ ಸಪ್ರೇಟಾಗಿ ರೇಟ್ ಹಾಕಿದ್ದೀನಿ. ಸೊ ಇಡ್ಲಿ ಮಾತ್ರ ಆದರೆ ಬೇರೆ ಥರ ರೇಟ್ ಹಾಕಿರ್ತೀನಿ. ಸೊ ಈ ಥರ ಎಲ್ಲ ನಾನು ಪ್ಲ್ಯಾನ್ ಮಾಡಿರುವಂಥದ್ದು. ನೋಡಿ ನನ್ನ ಆರ್ಡರ್ನ ಕೂಡ ಮುಗಿಸ್ಕೊಂಡೆ, ಹಾಗೆ ನನ್ನ ತಿಂಡಿನ ಕೂಡ ಮುಗಿಸ್ಕೊಂಡೆ. ಹಾಗೆ ಸಂಡೇ ಆಗಿತ್ತು, ನನ್ನ ಮಗಳಿಗೆ ಒಂದು ಒಳ್ಳೆ ಐಸ್ ಕ್ರೀಮ್ ಮಾಡಿಕೊಡ್ಬೇಕಿತ್ತು. ಅವಳು ತುಂಬ ದಿನದಿಂದ ಕೇಳ್ಕೊತಾ ಇದ್ಲು. ಸೊ ಅದಕ್ಕೆ ಮನೆಯಲ್ಲೇ ಹೆಲ್ದಿಯಾಗಿ ಎಲ್ಲರೂ ಅಂದರೆ ಡಯೆಟ್ ಮಾಡೋರು ಕೂಡ ಇದನ್ನ ಆರಾಮ್ಸೆ ಆಗಿ ಮಾಡ್ಕೊಂಡು ತಿನ್ಬೋದು. ನೋಡಿ ಅದಕ್ಕೆ 2 ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಫುಲ್ ಹಣ್ಣಾಗಿರುವಂಥದ್ದು ಆಗಬೇಕು. ನೋಡಿ ಇದನ್ನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಈ ಥರ ಪೀಸ್ ಮಾಡಿಕೊಂಡು ಬಾಕ್ಸಿಗೆ ಹಾಕೋತಾ ಇದ್ದೀನಿ. ಈ ಥರ ಸ್ಲೈಸ್ ಆಗಿ ಮಾಡ್ಕೊಳ್ಳಿ ಚೆನ್ನಾಗಿ. ಈ ಥರ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು. ಅಂದರೆ 2 ಬಾಳೆಹಣ್ಣು ಇದೇ ಥರನೇ ಮಾಡ್ಕೋಬೇಕು ಸ್ಲೈಸ್ ಆಗಿ. ನಾನು 2 ಬಾಳೆಹಣ್ಣು ಕೂಡ ತೊಗೊಂಡಿದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಎಲ್ಲರೂ ತಿಂತೀವಿ ಐಸ್ ಕ್ರೀಮ್ನ, ಯಾಕಂದರೆ ತುಂಬಾ ಇಷ್ಟ, ಹೆಲ್ದಿ ಆಗಿರುತ್ತೆ, ಸೊ ಹೈಜಿನಿಕ್ ಆಗೂ ಇರುತ್ತೆ. ಮತ್ತು ಡಯೆಟ್ ಮಾಡೋರಿಂದ ಹಿಡಿದು ಪ್ರತಿಯೊಬ್ಬರು ಈ ಐಸ್ ಕ್ರೀಮ್ನ ತಿನ್ಬೋದು. ಮತ್ತು ಮಕ್ಳಿಗಂತೂ ಇನ್ನೂ ಹೆಲ್ದಿ ಆಗಿರುತ್ತೆ. ನೋಡಿ ದೊಡ್ಡವರಿಂದ ಹಿಡಿದು ಮಕ್ಳವ್ರಿಗೂ ತಿನ್ನುವಂಥ ಒಂದು ಐಸ್ ಕ್ರೀಮ್ ಇದು. ಇದನ್ನ ನೋಡಿ ಬಾಕ್ಸಿಗೆ ಹಾಕ್ಬಿಟ್ಟು ಇವಾಗ ಮುಚ್ಚಳ ಮುಚ್ಚಿ ಇದನ್ನ ನಾನು ಫ್ರೀಝರಲ್ಲಿ ಇಡ್ತೀನಿ. ಒಂದು 6 ಅವರ್ಸ್ ಆದರೂ ಇರಬೇಕು, 4 to 6 ಅವರ್ಸ್ ಇದ್ರೆ ಸಾಕು. ಹಾಗೆ ನೋಡಿ ಡೇಟ್ಸ್ನ ತೊಗೊಂಡಿದ್ದೀನಿ, ನಾನು ಶುಗರ್ ಬದಲು ಡೇಟ್ಸ್ನ ತೊಗೊಂಡಿದ್ದೀನಿ. ಒಂದು 4 ಡೇಟ್ಸ್ನ ತೊಗೊಂಡಿದ್ದೀನಿ. ಈ ಡೇಟ್ಸ್ನ ನಾನು ನೀರಿಗೆ ಡಿಪ್ ಮಾಡ್ತಾ ಇದ್ದೀನಿ. ಇದು ಕೂಡ ಸೇಮ್ ಅಷ್ಟೇ ಅವರ್ಸ್ನ ನೆನೆಸಿದೆ, ಯಾಕಂದರೆ ಎಲ್ಲ ಒಟ್ಟಿಗೆ ಮಾಡೋದ್ರಿಂದ ನಾನು ಅಷ್ಟೇ ಅವರ್ಸ್ನ ನೆನೆಸಿದೆ ನೋಡಿ. ಹಾಗೆ ಬಾದಾಮಿ ಕೂಡ ಅಷ್ಟೇ, ಒಂದು 10 ರಿಂದ 15 ಆಗೋಷ್ಟು ಬಾದಾಮಿನ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಸೊ ಇದೆಲ್ಲ ಸೇಮ್ ಟೈಮ್ಸ್ ಒಂದು 6 ಅವರ್ಸ್ ಆದಮೇಲೆ ನಾನು ಮಾಡೋವಂಥದ್ದು, ಅಲ್ಲಿವರೆಗೂ ನೆನೆಯಲಿ. ಹಾಗೆ ಅದಕ್ಕಿಂತ ಮುಂಚೆ ನಾನಿವಾಗ ಹಾಲನ್ನ ಅಂದರೆ ಕಂಡೆನ್ಸ್ಡ್ ಮಿಲ್ಕ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಬೇಕು. ಅರ್ಧ ಲೀಟ್ರ್ ಹಾಲನ್ನು ಇಷ್ಟು ಅಂದರೆ 1/4 ಲೀಟ್ರ್ ಬರೋಷ್ಟು ನಾನು ಚೆನ್ನಾಗಿ ಗಟ್ಟಿಯಾಗೋಷ್ಟು ಕುದಿಸ್ಕೊಂಡಿದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬಾ ಚೆನ್ನಾಗಾಗುತ್ತೆ ಈ ಐಸ್ ಕ್ರೀಮು, ನೀವು ಒಂದ್ಸಲ ಟ್ರೈ ಮಾಡಿ ಮಿಸ್ ಮಾಡ್ದೇ. ನೋಡಿ ರೆಡಿ ಆಗಿದೆ. ಇದು ಕೂಡ ನಾನು ಫ್ರೀಝರಲ್ಲಿ ಸೇಮ್ ಒಂದು 6 ಅವರ್ಸ್ ಇಡ್ತೀನಿ. ನೋಡಿ ಅದಾದಮೇಲೆ ಇವಾಗ ಬೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಫಸ್ಟು ಆಲ್ಮಂಡ್ನ ಬಿಡಿಸ್ಕೋಬೇಕು. ಈ ಬಾದಾಮಿನ ಸಿಪ್ಪೆ ಎಲ್ಲ ಬಿಡಿಸಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಪ್ರತಿಯೊಂದನ್ನು ಈ ಥರ ಸಿಪ್ಪೆ ಎಲ್ಲ ಬಿಡಿಸಿನೇ ಹಾಕೋತಾ ಇದ್ದೀನಿ. ಬಾದಾಮಿ ಹಾಕೋದ್ರಿಂದ ನಿಮಗೆ ತಿಕ್ಕಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ರಿಚ್ ಆಗಿ ಕೂಡ ಇರುತ್ತೆ. ಹಾಗೆ ಎಲ್ಲ ಬಾದಾಮಿ ಕೂಡ ಈ ಥರ ಸಿಪ್ಪೆನ ಬಿಡಿಸಿ ಹಾಕೊತಾ ಇದ್ದೀನಿ. ನೋಡಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರಲ್ವ. ನೋಡಿ ಇವಾಗ 1 ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊತಾ ಇದ್ದೀನಿ. ಇದನ್ನ ನೋಡಿ ಇಷ್ಟು ಬಾದಾಮಿ ಮತ್ತು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಫ್ರೀಝಲ್ಲಿ ಇಟ್ಕೊಂಡಿದ್ದಲ್ವ ಅದನ್ನು ಕೂಡ ತೆಗೆದುಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಫುಲ್ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಒಂದು 1/4 ಲೀಟ್ರ್ ಆಗೋಷ್ಟು ನಾನು ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು, ಹಾಗೆ ನೋಡಿ ಬನಾನಾ ಕೂಡ ಹಾಕ್ಕೊಂಡಿದ್ದೆ. ನಾನು 6 ಅವರ್ಸ್ ಫ್ರೀಝಲ್ಲಿ ಇಟ್ಟಿದ್ನಲ್ಲ, ಸೊ ತೋರಿಸ್ಲಿಕ್ಕೆ ಆಗಿಲ್ಲ, ಅದು ಮಿಸ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋದನ್ನ. ಕಟ್ ಮಾಡಿ ಇಟ್ಕೊಂಡಂಥ ಬನಾನಾ ಹಾಕ್ಕೊಂಡು ಚೆನ್ನಾಗಿ ಇವಾಗ ಫುಲ್ಲು ಬ್ಲೆಂಡ್ ಆಗೋಷ್ಟು ನಾನು ಇವಾಗ ಪೇಸ್ಟ್ ಥರ ಮಾಡ್ಕೊತೀನಿ. ನೋಡಿ ಈ ಥರ ಇರಬೇಕು, ಇಷ್ಟು ಚೆನ್ನಾಗಿ ಬಂದಿರಬೇಕು ನೋಡಿ. ಇದು ನಾನೊಂದು ಕಂಟೈನರ್ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಗ್ಲಾಸ್ ಬಾಕ್ಸ್ ಇದು, ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಚಾಕೋ ಚಿಪ್ಸ್ ತೊಗೊಂಡಿದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತಲ್ವ, ಸೊ ಅದಕ್ಕೇನೆ. ನೋಡಿ ಒಂದು ಒಳ್ಳೆ ಹೆಲ್ದಿ ಆಗಿರೋ ಐಸ್ ಕ್ರೀಮ್ನ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಇದು ಹೀಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಮಿಲ್ಕ್ ಶೇಕ್ ಮಾಡ್ಕೊಂಡಂಗಿರುತ್ತೆ, ಇಲ್ಲ ಸ್ಮೂದಿ ಥರ ಆಗಿರುತ್ತೆ ಅಲ್ವಾ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಇದನ್ನ ನಾನು ಐಸ್ ಕ್ರೀಮ್ ನನ್ನ ಮಗಳಿಗೆ ತುಂಬ ಇಷ್ಟ, ಸೊ ಅದಕ್ಕೆ ಮಾಡಿಕೊಡ್ತಾ ಇದ್ದೀನಿ. ಈ ಥರ ಚಾಕೋ ಚಿಪ್ಸ್ನ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದು ಹಾಕಿ ಆಗಿದೆ. ಇವಾಗ ನಾನು ಇದ್ರ ಮೇಲೆ ಸಿಲ್ವರ್ ಪೇಪರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಫುಲ್ ಕ್ಲೋಸ್ ಮಾಡಿಕೊಂಡು ಆ ಕಡೆ ಫುಲ್ಲು ಎಲ್ಲ ಸೈಡು ಕ್ಲೋಸ್ ಮಾಡ್ಕೋಬೇಕು ನೀಟಾಗಿ. ಸ್ವಲ್ಪನೂ ಗಾಳಿ ಒಳಗಡೆ ಹೋಗಬಾರ್ದು, ಆ ಥರ ಕ್ಲೋಸ್ ಮಾಡ್ಕೋಬೇಕು. ನೋಡಿ ಈ ಥರ ಫುಲ್ಲು 4 ಸೈಡು ಈ ಥರ ನೀಟಾಗಿ
ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಮಕ್ಕಳಿಗೆ ಈ ಥರ ಮಾಡಿಕೊಟ್ಟಾಗ ತುಂಬಾ ಖುಷಿ ಆಗ್ತಾರೆ. ಅಪರೂಪಕ್ಕೆ ಈ ಥರ ಮಾಡಿಕೊಡ್ತಾ ಇರಬೇಕು ಮನೆಯಲ್ಲಿ. ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರಲ್ವ. ಸೊ ಹೆಲ್ದಿಯಾಗಿ ಕೂಡ ಇರುತ್ತೆ. ಆಚೆ ಕಡೆ ಹೋಗಿ ತಿಂದು ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋಕ್ಕಿಂತ ನೀವು ಮನೆಯಲ್ಲೇ ಈ ಥರ ಹೈಜಿನಿಕ್ ಆಗಿ ಕ್ಲೀನಾಗಿ ಈ ಥರ ಶುಗರ್ ಯೂಸ್ ಮಾಡ್ದೇ, ವಿಪಿಂಗ್ ಕ್ರೀಮ್ ಯೂಸ್ ಮಾಡ್ದೇ ಮಾಡೋದ್ರಿಂದ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ. ನೋಡಿ, ಕ್ಲೋಸ್ ಮಾಡಿ ಆಗಿದೆ. ಹಾಗೆ ಇವಾಗ ಅದರ ಮುಚ್ಚಳ ಕೂಡ ಹಾಕ್ಬಿಟ್ಟು ನಾನಿವಾಗ ಫ್ರೀಝರಲ್ಲಿ ಇಡ್ತೀನಿ. ಸೊ ಅದು ನಾನು 10 ಅವರ್ಸ್ ಇಟ್ಟಿರ್ತೀನಿ. ನೋಡಿ, 10 ಅವರ್ಸ್ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿರುತ್ತೆ ಅಂತ ನೀವೇ ಒಂದ್ಸಲ ನೋಡಿ. 10 ಅವರ್ಸ್ ಇಟ್ಟಿದ್ದೆ ನಾನು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿತ್ತು, ಕ್ರೀಮಿ ಆಗಿ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು ಟೇಸ್ಟು. ನೋಡಿ, ಯಾವ ಮಕ್ಕಳು ತಾನೇ ಇಷ್ಟಪಡಲ್ಲ ಈ ಐಸ್ ಕ್ರೀಮ್ನ ಅಲ್ವಾ. ತುಂಬಾ ಟೇಸ್ಟಿಯಾಗಿರೋಂಥ ಐಸ್ ಕ್ರೀಮ್ ಇದು. ಸೊ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಆಗಿದೆ ಈ ಐಸ್ ಕ್ರೀಮು. ನೋಡಿ, ಯಾವುದೇ ಥರದ ಶುಗರ್ ಆಗಲಿ, ವಿಪಿಂಗ್ ಕ್ರೀಮ್ ಆಗಲಿ ಅಥವಾ ನಾನೇನು ಯೂಸ್ ಮಾಡಿಲ್ಲ. ಬಟರ್ ಆಗಲಿ, ಗೀ ಆಗಲಿ ಏನು ಯೂಸ್ ಮಾಡಿಲ್ಲ. ಹಾಲಲ್ಲೇ ನಾನು ಮಾಡಿರೋವಂಥದ್ದು. ಮತ್ತು ಫ್ರೂಟ್ಸ್ ಯೂಸ್ ಮಾಡಿ, ನ್ಯಾಚುರಲ್ ಸ್ವೀಟ್ನ ಯೂಸ್ ಮಾಡಿ ಮಾಡಿರೋವಂಥದ್ದು. ಅಂದರೆ ಫ್ರೂಟ್ಸಿನ ಸ್ವೀಟ್ನ ಯೂಸ್ ಮಾಡಿ ಮಾಡಿರೋವಂಥದ್ದು. ನೋಡಿ, ಪ್ರತಿಯೊಬ್ಬರು ಕೂಡ ಇದನ್ನ ಮಾಡಿಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುವಂತಹ ಐಸ್ ಕ್ರೀಮು. ನೀವು ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡ್ದೇ. ತುಂಬ ಹೆಲ್ದಿಯಾಗಿರುವಂಥ ಐಸ್ ಕ್ರೀಮ್ ರೆಡಿ ಆಗಿದೆ ನೋಡಿ. ಕಿಡ್ಸಿಗೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಐಸ್ ಕ್ರೀಮು. ತುಂಬಾ ಟೇಸ್ಟಿಯಾಗಿರುವಂಥ ಐಸ್ ಕ್ರೀಮ್ ಇದು. ಮಿಸ್ ಮಾಡ್ದೇ ನೀವು ಕೂಡ ಟ್ರೈ ಮಾಡಿ. ಹಾಗೆ ನನಗೂ ಕೂಡ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ ಹೇಳಿ, ಓಕೆನಾ. ಹಾಗೆ ಮಕ್ಕಳು ಕೂಡ ಕೇಳಿದಾಗ ಐಸ್ ಕ್ರೀಮ್ ಬೇಕು ಅಂತ ಆಚೆ ಕಡೆ ತಿನ್ಸೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಥರ ಐಸ್ ಕ್ರೀಮ್ ಕೂಡ. ನೀವು ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡ್ದೇ. ಹಾಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.